ನಾಳೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ವಿಧಾನಸೌಧದಲ್ಲಿ ಡಿಕೆ ಕಚೇರಿಯಲ್ಲಿದ್ದಂತಹ ವಸ್ತುಗಳನ್ನು ಸದ್ಯ ತೆರವುಗೊಳಿಸುವಂತಹ ಕಾರ್ಯಗಳಾಗ್ತಾ ಇದೆ. 3ನೇ ಮಹಡಿಯಲ್ಲಿ 335ನೇ ಸಂಖ್ಯೆಯ ಕೊಠಡಿ ಅಲ್ಲಿರುವಂತಹ ವಸ್ತುಗಳನ್ನು ತೆರವುಗೊಳಿಸಲಾಗ್ತಾ ಇದೆ. 3ನೇ ಮಹಡಿಯಲ್ಲಿದ್ದಂತಹ ಡಿಕೆ ಕಚೇರಿಯ ವಸ್ತುಗಳನ್ನು ತೆರವುಗೊಳಿಸುವಂತಹ ಕಾರ್ಯಗಳಾಗ್ತಾ ಇರೋದು. ಕಾಗದ ಪತ್ರಗಳು ಸೇರಿದಂತೆ ಎಲ್ಲಾ ವಸ್ತುಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಇನ್ನು ವಿಧಾನಸೌಧದ ಸಿಎಂ ಕಚೇರಿಗೆ ವಾಸ್ತು ಗುರೂಜಿ ಕೂಡ ಭೇಟಿ ಕೊಟ್ಟಿದ್ರು. ಸಿಎಂ ಕಚೇರಿಗೆ ಜ್ಯೋತಿಷಿ ಆರಾಧ್ಯ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಿಎಂ ಕಚೇರಿಯ ವಾಸ್ತು ಪರಿಶೀಲನೆಯನ್ನ ನಡೆಸಿದ್ದಾರೆ ಆರಾಧ್ಯ ಸ್ವಾಮೀಜಿಗಳು. ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತಹ ಸಿಎಂ ಕಚೇರಿ ಇಲ್ಲಿ ಭೇಟಿ ಕೊಟ್ಟು ಅಲ್ಲಿ ವಾಸ್ತು ಸರಿ ಇದೆಯಾ, ಎಲ್ಲವೂ ಕೂಡ ಸರಿ ಹೋಗುತ್ತಾ, ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಇನ್ನು ಹೆಚ್ಚಿನದಾಗಿ ಆಗಬೇಕು, ಎಲ್ಲ ಕೂಡ ಸರಿ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರಾಧ್ಯ ಸ್ವಾಮೀಜಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈಗ ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಡೆಲ್ಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ಇಲ್ಲಿ ಕೂಡ ವೇದಿಕೆ ಕಾರ್ಯಕ್ರಮಗಳೆಲ್ಲವೂ ಕೂಡ ಬಹಳ ಜೋರಾಗಿ ಸಿದ್ಧತೆ ನಡೀತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಸದ್ಯ ಲೋಕಭವನದಿಂದ ವಿಧಾನಸೌಧ ಎಲ್ಲಾ ಭಾಗದಲ್ಲೂ ಕೂಡ ಯಾವ್ಯಾವ ರೀತಿ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಈ ಒಂದು ಪದಗ್ರಹಣದ ನಿಟ್ಟಿನಲ್ಲಿ, ಕಿರಣ್? ಮಧು, ನಾಳೆ ಸಂಜೆ ನಡೆಯುವಂತಹ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಲೋಕಭವನ ಮತ್ತು ವಿಧಾನಸೌಧ ಎರಡೂ ಕಡೆ ಕೂಡ ಭರದಿಂದ ಸಿದ್ಧತೆಗಳನ್ನ ಮಾಡಲಾಗ್ತಿದೆ. ಲೋಕಭವನದಲ್ಲಿ ವೇದಿಕೆ ನಿರ್ಮಾಣ ಕಾರ್ಯ ಎಲ್ಲವೂ ಕೂಡ ಬಹುತೇಕ ಅಂತಿಮ ಹಂತಕ್ಕೆ ಬಂದಿದೆ. ವಿವಿಧ ರೀತಿಯಲ್ಲಿ ಆಸನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾಳಿನ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಸೇರಿದಂತೆ ವಿವಿಧ ಧರ್ಮಗುರುಗಳು ಮತ್ತು ನ್ಯಾಯಾಧೀಶರು, ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಅಂದರೆ ಕಾಂಗ್ರೆಸ್ ಆಡಳಿತ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ವಿವಿಧ ಗಣ್ಯರು, ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಆಹ್ವಾನವನ್ನು ಮಾಡಲಾಗ್ತಿದೆ. ಸ್ವಾಮೀಜಿಗಳು ಸುಮಾರು 55ಕ್ಕೂ ಹೆಚ್ಚು ಸ್ವಾಮೀಜಿಗಳಿಗೆ ನಾಳಿನ ಪಂಚಪೀಠಗಳು ಸೇರಿದಂತೆ ವಿವಿಧ ಸಮುದಾಯದ ಸ್ವಾಮೀಜಿಗಳಿಗೆ ನಾಳೆ ಆಹ್ವಾನವನ್ನು ಮಾಡಲಾಗಿದೆ. ಅವರಿಗಾಗಿ ವಿಶೇಷವಾದಂತಹ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ ಬೌದ್ಧ ಧರ್ಮಗುರುಗಳು ಮತ್ತು ಮುಸ್ಲಿಂ ಧರ್ಮಗುರುಗಳು ಮತ್ತು ಕ್ರಿಶ್ಚಿಯನ್ ಧರ್ಮಗುರುಗಳು, ಈ ರೀತಿಯಾಗಿ ಬೇರೆ ಬೇರೆ ಧರ್ಮಗುರುಗಳನ್ನು ಕೂಡ ನಾಳಿನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಲಾಗಿದೆ. ಇನ್ನು ಪ್ರಮುಖವಾದಂತಹ ವಿಚಾರ ಏನಂದ್ರೆ, ನಾಳೆ ಮುಖ್ಯಮಂತ್ರಿ ಹಾಗೂ ಸಂಪುಟ ಸಚಿವರುಗಳು ಪೂರ್ವಾಭಿಮುಖವಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ. ಇಷ್ಟು ದಿನಗಳ ಕಾಲ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಶಾಶ್ವತವಾದಂತಹ ವೇದಿಕೆ ಇತ್ತು, ಅಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತು ಪ್ರಮಾಣವಚನ ಸ್ವೀಕಾರವನ್ನು ಮಾಡಲಾಗ್ತಿತ್ತು. ಆದರೆ ನಾಳೆ ವಿಶೇಷವಾಗಿ ಪೂರ್ವಾಭಿಮುಖವಾಗಿ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಚಿವರುಗಳು ಪೂರ್ವಾಭಿಮುಖವಾಗಿ ಪ್ರಮಾಣವಚನ ಸ್ವೀಕಾರವನ್ನು ಮಾಡ್ತಾರೆ. ಇದು ನಾಳೆ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಮತ್ತು ವಿಐಪಿಗಳು ಮತ್ತು ವಿಶೇಷ ಆಹ್ವಾನಿತರು ಹಾಗೂ ಸಾರ್ವಜನಿಕರು, ಈ ರೀತಿಗೆ 4 ಹಂತದಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಲಾನ್ ಬಿ ಯಲ್ಲಿ ಪ್ರತ್ಯೇಕವಾಗಿ ಸುಮಾರು 1000ರಿಂದ 2000ರಷ್ಟು ಸಾರ್ವಜನಿಕರು ಒಂದು ವೀಕ್ಷಣೆ ಮಾಡುವಂಥ ರೀತಿಯಲ್ಲಿ LED ಪರದೆಯಲ್ಲಿ ವೀಕ್ಷಣೆ ಮಾಡುವಂಥ ರೀತಿಯಲ್ಲಿ ಅವರಿಗೆ ವಿಶೇಷವಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತು ವಿಐಪಿ ಆಸನಗಳಿಂದ ಅವುಗಳನ್ನು ಪ್ರತ್ಯೇಕವಾದಂತಹ ಆಸನಗಳನ್ನು ಮಾಡಲಾಗಿದೆ. ಗಾಜಿನ ಮನೆಯಲ್ಲಿ ಸುಮಾರು 1100 ಆಸನಗಳನ್ನ ಇಲ್ಲಿ ಪ್ರತ್ಯೇಕವಾಗಿ ವಿಶೇಷ ಆಹ್ವಾನಿತರಿಗೆ ಮಾಡಲಾಗಿರುವಂಥದ್ದು. ಇನ್ನು ವಿಧಾನಸೌಧದಲ್ಲಿ DCM ಆಗಿದ್ದಂಥ ಸಮಯದಲ್ಲಿ ಡಿಕೆ ಶಿವಕುಮಾರ್ ಅವರು ಕಾರ್ಯನಿರ್ವಹಣೆ ಮಾಡ್ತಿದ್ದಂಥ ವಿಧಾನಸೌಧ 3ನೇ ಮಹಡಿಯಲ್ಲಿರುವಂತಹ 335ನೇ ಕಚೇರಿ ಏನಿದೆ ಅಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ತೆರವು ಮಾಡಲಾಗಿದೆ. ನಾಳಿನಿಂದ ಅವರು 323ನೇ ಕಚೇರಿಯಲ್ಲಿ ಸಿಎಂ ಆಗಿ ಸಿಎಂ ಕಚೇರಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಿಎಂ ಕಚೇರಿಯಲ್ಲಿ ವಾಸ್ತು ಪರಿಶೀಲನೆ ಮಾಡುವಂಥ ಕೆಲಸವೂ ಕೂಡ ಆಗಿದೆ. ಇವತ್ತು ವಾಸ್ತು ತಜ್ಞರಾಗಿರುವಂತಹ ಆರಾಧ್ಯ ಗುರೂಜಿ ಅವರು ಕೂಡ ಇವತ್ತು ವಿಧಾನಸೌಧದಲ್ಲಿರುವಂತಹ ಮುಖ್ಯಮಂತ್ರಿಗಳ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ವಾಸ್ತುವಿನ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಲೋಕಭವನದಲ್ಲಿ ಮತ್ತು ವಿಧಾನಸೌಧದ ಮುಖ್ಯಮಂತ್ರಿಗಳ ಕಚೇರಿ ಎಲ್ಲಾ ಕಡೆಯೂ ಕೂಡ ನಾಳಿನ ಕಾರ್ಯಕ್ರಮದ ಹಿನ್ನೆಲೆ ಎಲ್ಲಾ ಸಿದ್ಧತೆಗಳು ಕೂಡ ಮುಂದುವರೆದಿದೆ. ಮಧು. ಓಕೆ ಕಿರಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.